ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಜ್ಞಾನಕ್ಷೇತ್ರ ರವಿಶಂಕರ್ ಗುರೂಜಿಯವರ ಆಶ್ರಮದಲ್ಲಿ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗದ ದಿವ್ಯ ದರ್ಶನವನ್ನು ಭಕ್ತರಿಗೆ ಏರ್ಪಡಿಸಿದ್ದರು. ಗುಜರಾತ್ ರಾಜ್ಯದ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗದ ದೇವಾಲಯದಲ್ಲಿ 1000 ವರ್ಷಗಳ ಹಿಂದೆ ದಾಳಿಯಿಂದ ಹಾನಿಗೊಳಗಾಗಿದ್ದ ಜ್ಯೋತಿರ್ಲಿಂಗದ ಅವಶೇಷಗಳಿಂದ 2 ಜ್ಯೋತಿರ್ಲಿಂಗಗಳ ರೂಪ ಪಡೆದು ತೆರೆಮರೆಯಲ್ಲಿ ಇಟ್ಟಿದ್ದರು. ಇದೀಗ ಆ 2 ಜ್ಯೋತಿರ್ಲಿಂಗಗಳ ದಿವ್ಯ ದರ್ಶನ ಮಂಗಳವಾರ ಮೈಸೂರಿನ ಅಪಾರ ಭಕ್ತರಿಗೆ ನೋಡಲು ಅವಕಾಶವಾಯಿತು. ಈ ಅಪರೂಪದ ಅಯಸ್ಕಾಂತೀಯ ಗುಣವುಳ್ಳ ಮತ್ತು ಐತಿಹಾಸಿಕ ಹಿನ್ನೆಲೆಯುಳ್ಳ ಸೋಮನಾಥ ಜ್ಯೋತಿರ್ಲಿಂಗಗಳ ದರ್ಶನ ಅವಕಾಶವನ್ನು ಶ್ರೀ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ತೋರಿಸಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಶ್ರೀ ವಿಷ್ಣುಪಾದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಜ್ಯೋತಿರ್ಲಿಂಗಗಳಿಗೆ ವಿಶೇಷ ಪೂಜಾ ವಿಧಾನ ನೆರವೇರಿಸಿ ಬಳಿಕ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಅವರು ಈ ಸೋಮನಾಥ ಜ್ಯೋತಿರ್ಲಿಂಗಗಳ ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿಸುತ್ತಾ, ಈ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇ ಜ್ಯೋತಿರ್ಲಿಂಗವೇ ಸೋಮನಾಥ ಜ್ಯೋತಿರ್ಲಿಂಗ. 17 ಬಾರಿ ದೇಶದ ಮೇಲೆ ಗಜನಿ ಮಹಮ್ಮದ್ ದಂಡಯಾತ್ರೆ ಮಾಡಿದ್ದ. ಆ ಮೂಲಕ ಈ ದೇಶದ ಸಂಪತ್ತನ್ನು ದೋಚಿದ್ದಲ್ಲದೆ ಕೊನೆ ಬಾರಿ ಬಂದಾಗ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗದ ದೇವಾಲಯದ ಜ್ಯೋತಿರ್ಲಿಂಗವನ್ನು ಭಗ್ನಗೊಳಿಸಿದ. ಆಗ ಅಯಸ್ಕಾಂತೀಯ ಶಕ್ತಿಯಿಂದ ಮ್ಯಾಗ್ನೆಟಿಕ್ ಫೋರ್ಸ್ ಈ ಜ್ಯೋತಿರ್ಲಿಂಗವು ಭೂಸ್ಪರ್ಶವಿಲ್ಲದೆ ತೇಲುತ್ತಿತ್ತು. ಅಂತಹ ವಿಶೇಷ ಶಿಲೆಯಿಂದ ನಿರ್ಮಾಣವಾದ ಇದನ್ನು ಪೂರ್ಣವಾಗಿ ಭಗ್ನಗೊಳಿಸಿದ. ಇದಾದ ಬಳಿಕ ಭಗ್ನಗೊಂಡ ಜ್ಯೋತಿರ್ಲಿಂಗದ ಅವಶೇಷಗಳನ್ನು ದೇವಾಲಯದವರು ಸಂಗ್ರಹಿಸಿದ್ದರು. ನಂತರ ಅವರು ಅದನ್ನು ತಮಿಳುನಾಡಿಗೆ ತಂದು ಲಿಂಗದ ಚೂರುಗಳಿಗೆ ಲಿಂಗದ ಆಕಾರವನ್ನು ಕೊಟ್ಟು ಪೂಜಿಸುತ್ತಾ ಬಂದಿದ್ದರು. ಹೀಗಿರುವಾಗ 100 ವರ್ಷಗಳ ಹಿಂದೆ ಅಗ್ನಿಹೋತ್ರಿ ಮನೆತನದವರು ಕಂಚಿ ಪರಮಾಚಾರ್ಯ ಶ್ರೀ ಚಂದ್ರಶೇಖರ್ ಸರಸ್ವತಿ ಸ್ವಾಮೀಜಿ ಅವರನ್ನು ಭೇಟಿ ಮಾಡಿ, ಇಷ್ಟು ವರ್ಷಗಳಿಂದ ನಮ್ಮ ವಂಶಸ್ಥರು ಪೂಜಿಸುತ್ತಾ ಬಂದಿದ್ದಾರೆ, ಇದನ್ನು ಏನು ಮಾಡಬೇಕೆಂದು ತೋಚುತ್ತಿಲ್ಲವೆಂದು ಹೇಳಿ ತಾವೇ ಮಾರ್ಗದರ್ಶನ ನೀಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಆಗ ಶ್ರೀಗಳು ಇನ್ನೂ 100 ವರ್ಷಗಳ ಕಾಲ ಮನೆಯಲ್ಲೇ ಪೂಜಿಸಿ ಹೊರಗೆ ತರಬೇಡಿ, ಬಳಿಕ ಶಿವನ ಹೆಸರಿನಲ್ಲಿ ಒಬ್ಬರು ಗುರುಗಳು ಇರುತ್ತಾರೆ, ಅವರಿಗೆ ಇದನ್ನು ತಲುಪಿಸಿ ಮುಂದೆ ಅವರು ನೋಡಿಕೊಳ್ಳುತ್ತಾರೆ ಎಂದು ಸೂಚಿಸಿದ್ದರು. ಹಾಗೆಯೇ 100 ವರ್ಷಗಳ ಬಳಿಕ ಈಗಿನ ಕಂಚಿಯ ಆಚಾರ್ಯರ ಬಳಿ ಹೋದ ಅಗ್ನಿಹೋತ್ರಿ ಮನೆತನದ ವಂಶಸ್ಥರು ಮಾರ್ಗದರ್ಶನ ಕೇಳಿದರು. ಆಗ ಶ್ರೀಗಳು ಬೆಂಗಳೂರಿನ ಶ್ರೀ ರವಿಶಂಕರ್ ಗುರೂಜಿ ಅವರಿಗೆ ತಲುಪಿಸುವಂತೆ ಹೇಳುತ್ತಾರೆ. ಈಗ ನಾವು ನೋಡುತ್ತಿರುವ ಜ್ಯೋತಿರ್ಲಿಂಗಗಳು ಆ 1000 ವರ್ಷಗಳ ಹಿಂದೆ ಹಾನಿಗೊಳಗಾಗಿದ್ದ ಲಿಂಗಗಳ ಚೂರಿನಿಂದ ಮಾಡಿದ ಈ ಲಿಂಗಗಳು. ಈ ಜ್ಯೋತಿರ್ಲಿಂಗಗಳು ಕೇವಲ 2% ಮಾತ್ರ ಕಬ್ಬಿಣದ ಅಂಶ ಇದೆ. ಇಷ್ಟು ಪ್ರಮಾಣದ ಕಬ್ಬಿಣದ ಅಂಶದಲ್ಲಿ ಅಯಸ್ಕಾಂತೀಯ ಶಕ್ತಿ ಸೃಷ್ಟಿಸಲು ಸಾಧ್ಯವಿಲ್ಲ. ಕನಿಷ್ಠ 20 ರಿಂದ 30ರಷ್ಟು ಕಬ್ಬಿಣದ ಅಂಶ ಒಳಗೊಂಡಿರಬೇಕು. ಅದ್ಯಾಗೋ ಇವು ಅಯಸ್ಕಾಂತೀಯ ಶಕ್ತಿ ಹೊಂದಿದೆ ಎಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ನ ಶ್ರೀ ವಿಷ್ಣುಪಾದ ಸ್ವಾಮೀಜಿಗಳು ತಿಳಿಸಿದರು. ಭೂವಿಜ್ಞಾನಿಗಳಿಗೆ ಇದೊಂದು ಅಚ್ಚರಿಯ ಲಿಂಗವಾಗಿದೆ. ಇದು ಭೂಮಿಯ ಅಂಶವಲ್ಲ. ಈ ರೀತಿಯ ಶಿಲೆ ಭೂಮಿಯಲ್ಲಿರುವ ಸಾಧ್ಯತೆ ಇಲ್ಲವೆಂದು ಭೂವಿಜ್ಞಾನಿಗಳು ವರದಿ ನೀಡಿದ್ದಾರೆ. ಈ 2 ಲಿಂಗಗಳನ್ನು ಹತ್ತಿರಕ್ಕೆ ತಂದಾಗ ಚಲನೆ ಹೊಂದುವುದನ್ನು ಕಾಣಬಹುದು. ಅಂದರೆ ಅವುಗಳ ಅಯಸ್ಕಾಂತೀಯ ಶಕ್ತಿ ಹೊಂದಿವೆ ಎಂಬುದು ಸ್ಪಷ್ಟವಾಗುತ್ತದೆ. ಈ 12 ಜ್ಯೋತಿರ್ಲಿಂಗಗಳ ಪೈಕಿ ಸೋಮನಾಥ ಜ್ಯೋತಿರ್ಲಿಂಗ ಮೊದಲನೆಯದು.
ಸೋಮನಾಥನೇ ತಮಗೆ ದರ್ಶನ ನೀಡಲು ಇಲ್ಲಿಗೆ ಬಂದಿದ್ದಾನೆ. ಶ್ರೀ ರವಿಶಂಕರ್ ಗುರೂಜಿಯವರು ಸೋಮನಾಥ ದೇವಾಲಯದಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕೆಂದು ಸಂಕಲ್ಪ ಮಾಡಿದ್ದಾರೆ. ಅದಕ್ಕೆ ಮುಂಚಿತವಾಗಿ ಸಾಧ್ಯವಾದಷ್ಟು ಭಾರತದಾದ್ಯಂತ ಪವಿತ್ರ ಜ್ಯೋತಿರ್ಲಿಂಗದ ದಿವ್ಯ ದರ್ಶನ ಯಾತ್ರೆ ನಡೆಸಲು ಮುಂದಾಗಿದ್ದಾರೆ. ಹಾಗಾಗಿ ರವಿಶಂಕರ್ ಗುರೂಜಿಯವರು ಮೈಸೂರಿನ ಜನತೆಗೆ ನೋಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ.